ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ಹಿತ್ತಾಳೆ ಮತ್ತು ತಾಮ್ರದ ಪಾತ್ರೆಗಳನ್ನು ಹೇಗೆ ನಿಮಿಷಗಳಲ್ಲಿ ಕ್ಲೀನ್ ಮಾಡೋದು ಅಂತ ನೋಡೋಣ. ಯಾವುದೇ ಹಿತ್ತಾಳೆ ಪಾತ್ರೆಯನ್ನಾಗಲಿ ತಾಮ್ರದ ಪಾತ್ರೆಯನ್ನಾಗಲಿ ಆ ಪಾತ್ರೆಯನ್ನು ನೀರಿನಲ್ಲಿ ಮುಳುಗಿಸಿದ್ರೆ ಸಾಕಾಗುತ್ತೆ. ಎಷ್ಟು ಬೇಗ ಪಳಪಳ ಅನ್ನುತ್ತೆ. ಎಂತಹ ಕಪ್ಪಾಗಿದ್ದರೂ ಪಾತ್ರೆಗಳು ಕಿಲುಬಿದ್ದರೂ ಕೂಡ ಮ್ಯಾಜಿಕ್ ಥರ ಕ್ಲೀನ್ ಆಗಿಬಿಡುತ್ತೆ. ಮೊದಲು ಅಗಲವಾದಂತಹ ಒಂದು ಪಾತ್ರೆನ ತಗೊಂಡು ಅದಕ್ಕೆ ನೀರನ್ನು ಹಾಕ್ಕೋಬೇಕು. ಟ್ಯಾಪ್ ನೀರಾದರೂ ಪರವಾಗಿಲ್ಲ ಅಥವಾ ಫಿಲ್ಟರ್ ನೀರಾದರೂ ಪರವಾಗಿಲ್ಲ. ಇದಕ್ಕೆ ನಾನು ಲೆಮನ್ ಸಾಲ್ಟ್ ಅಥವಾ ನಿಂಬು ಉಪ್ಪು ತಗೋತಾ ಇದ್ದೀನಿ. ಇದು ನಿಮಗೆ ಯಾವ ದಿನಸಿ ಅಂಗಡಿಯಲ್ಲಿ ಬೇಕಾದರೂ ಸಹ ಸಿಗುತ್ತೆ. ಈಗ ನಾನು ಪಾತ್ರೆಗೆ 1 ಚಮಚ ನಿಂಬು ಉಪ್ಪನ್ನು ಹಾಕಿ, ಪಾತ್ರೆಗಳೇನಾದರೂ ಜಾಸ್ತಿ ಇದ್ದರೆ 2 ರಿಂದ 3 ಚಮಚನೂ ಹಾಕೋಬಹುದು. ಜೊತೆಗೆ ದೇವರ ಪಾತ್ರೆಯಲ್ಲಿ ಜಿಡ್ಡೇನಾದರೂ ಇದ್ದರೆ 1 ಚಮಚ ಪ್ರಿಲ್ ಲಿಕ್ವಿಡನ್ನು ಹಾಕ್ಕೋತಾ ಇದ್ದೀನಿ. ನಿಮ್ಮಲ್ಲಿ ವಿಮ್ ಲಿಕ್ವಿಡ್ ಇದ್ರೂ ಹಾಕೋಬಹುದು ಅಥವಾ ಬೇರೆ ಯಾವುದಿದ್ರೂ ಹಾಕೋಬಹುದು. ಅದ್ಯಾವುದು ಮನೆಯಲ್ಲಿಲ್ಲ ಅಂದರೆ ಶಾಂಪೂನ ಸಹ ಬಳಸ್ಬೋದು. ನೋಡಿ, ಇದು ವರಲಕ್ಷ್ಮಿಯನ್ನು ಕೂರಿಸೋಂಥ ಬಿಂದಿಗೆ. ಅದು ಎಷ್ಟು ಕಪ್ಪಾಗಿತ್ತು ನೀವೇ ನೋಡಿ, ಎಷ್ಟು ಪಳಪಳ ಅಂತ ಹೊಳಿತಾ ಇದೆ. ಹೀಗೆ ಎಲ್ಲ ಪಾತ್ರೆಗಳನ್ನು ಒಂದರ ಹಿಂದೆ ಒಂದರಂತೆ ನೀಟಾಗಿ ತೊಳ್ಕೋಬೇಕು. ಇನ್ನು ಕಲೆಗಳೇನಾದರೂ ಹೆಚ್ಚಾಗಿದ್ದರೆ ಸ್ಕ್ರಬ್ಬರ್ ಸಹಾಯದಿಂದ ನೀರನ್ನು ತಗೊಂಡು ಪ್ಲೇಟ್ಗೆ ಹಾಕ್ಕೊಂಡು, ಹಾಗೂ ಸಹ ಶ್ರಮ ಇಲ್ಲ, ತಿಕ್ಕುವುದಿಲ್ಲ, ಸುಮ್ಮನೆ ಹಾಗೆ ಉಜ್ಜಿದ್ರೆ ಸಾಕಾಗುತ್ತೆ. ಪಳಪಳ ಅಂತ ಹೊಳಿತಾ ಇರುತ್ತೆ. ಆಗಲೇ ಹೇಳೋದು ಮರ್ತಿದ್ದೆ, ಸ್ವಲ್ಪ ನಿಂಬು ಉಪ್ಪು ಕರಗೋವರೆಗೂ ಕೈಯಿಂದ ಮಿಕ್ಸ್ ಮಾಡಿ ನಂತರ ಪಾತ್ರೆಗಳನ್ನು ಈ ಮ್ಯಾಜಿಕ್ ನೀರಿನಲ್ಲಿ ಡಿಪ್ ಮಾಡಿ. ಈ ಪಾತ್ರೆಗಳನ್ನು ನಾನು ಹಬ್ಬಗಳಿಗೆ ಅಥವಾ ಯಾವುದಾದ್ರೂ ಸಮಾರಂಭಗಳಿಗೆ ಉಪಯೋಗಿಸ್ತೀನಿ. ಈ ಪಾತ್ರೆಗಳು ನೋಡಿ ಎಷ್ಟು ಕಪ್ಪಾಗಿವೆ, ಎಲ್ಲ ಕಲೆ ಕೂತಿದೆ. ಈ ಕಲೆಗಳನ್ನು ಆರಾಮಾಗಿ ಯಾವುದೇ ಹುಣಸೆಹಣ್ಣು ಹಾಕದೆ, ಬ್ರಷ್ ಸಹಾಯ ಇಲ್ಲದೆ ಮತ್ತು ನಿಂಬೆಹಣ್ಣು ಕೂಡ ಉಪಯೋಗಿಸದೆ, ಯಾವುದೇ ಶ್ರಮ ಕೂಡ ಬೇಡ. ಹಬ್ಬಗಳು ಬಂತಂದರೆ ಹೆಣ್ಮಕ್ಳಿಗೆ ಪಾತ್ರೆಗಳನ್ನು ತೊಳೆಯೋದೇ ತುಂಬ ಚಾಲೆಂಜ್ ಆಗಿರುತ್ತೆ. ನಮಗೆ ತುಂಬಾ ಟೈಮ್ ತಗೊಳುತ್ತೆ. ಹಬ್ಬದ ದಿನಗಳಲ್ಲಿ ಟೈಮ್ ವೇಸ್ಟ್ ಮಾಡೋ ಹಾಗೆ ಇಲ್ಲ. ನಮಗೆ ಅಷ್ಟು ಕೆಲಸಗಳು ಇರುತ್ತೆ. ತುಂಬ ಹೊತ್ತು ಪಾತ್ರೆ ತೊಳೆಯೋದ್ರಿಂದ ಕೈಯೆಲ್ಲ ರಫ್ ಆಗುತ್ತೆ, ಒಂದೊಂದು ಸಲ ಬಿರುಕು ಸಹ ಆಗುತ್ತೆ. ಇನ್ಮೇಲೆ ಎಷ್ಟೇ ದೇವರ ಪಾತ್ರೆ ಇದ್ದರೂ ದೇವರ ಪಾತ್ರೆಗಳನ್ನು ಪಳಪಳ ಅನ್ನೋ ರೀತಿ ತೊಳ್ಕೊಳ್ಬೋದು. ತಾಮ್ರ ಅಥವಾ ಕಂಚಿನ ಪಾತ್ರೆಗಳ ಮೇಲೆ ಎಷ್ಟು ಬೇಗ ಕಲೆಗಳು ಮಾಯ ಆಗ್ತಿದೆ ನೋಡಿ. ಈ ನೀರಿನಿಂದ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಕೂಡ ಆಗಲ್ಲ. ಬದಲಿಗೆ ಕೈ ತುಂಬಾ ಸಾಫ್ಟ್ ಆಗುತ್ತೆ ಈ ನೀರನ್ನು ಮುಟ್ಟೋದ್ರಿಂದ. ಜೊತೆಗೆ ಪಾತ್ರೆಗಳು ತುಂಬಾ ಕ್ಲೀನ್ ಆಗುತ್ತೆ. ನೀವು ಈ ನೀರನ್ನು ಬೆಳ್ಳಿ ಪಾತ್ರೆಗಳನ್ನು ತೊಳೆಯೋದಕ್ಕೆ ಬೇಕಿದ್ರೂ ಉಪಯೋಗ ಮಾಡ್ಬೋದು. ಸ್ವಲ್ಪ ಹೊತ್ತು ನೀರಿನಲ್ಲಿ ಪಾತ್ರೆಗಳನ್ನು ಮುಳುಗಿಸಿ ಯಾವ ಕೆಲಸ ಬೇಕಿದ್ರೂ ಮಾಡಿಕೊಂಡು ನಂತರ ಬಂದು ತೊಳಿಬೋದು. ಅಲ್ಲೇ ಇದ್ದು ತೊಳಿಬೇಕು ಅಂತೇನಿಲ್ಲ. ಡಿಸೈನ್ ಇರೋ ಪಾತ್ರೆಗಳೇನಾದರೂ ಇದ್ದರೆ ಸಂದಿಗಳಲ್ಲಿ ಕೊಳೆ ಹೋಗಲ್ಲ. ಆಗ ಸ್ವಲ್ಪ ಹಲ್ಲುಜ್ಜೋ ಬ್ರಷ್ ಸಹಾಯದಿಂದ ಉಜ್ಜಿದ್ರೆ ಸಾಕಾಗುತ್ತೆ. ಅದರಲ್ಲೂ ಹಿತ್ತಾಳೆ ಪಾತ್ರೆ ಅಂತೂ ಬಂಗಾರದ ಪಾತ್ರೆ ಥರ ಕಲರ್ ಬರುತ್ತೆ. ಎಲ್ಲ ಪಾತ್ರೆಗಳನ್ನು ಮ್ಯಾಜಿಕ್ ನೀರಿನಲ್ಲಿ ಮುಳುಗಿಸಿ ಕಲೆಗಳೆಲ್ಲ ಹೋದ್ಮೇಲೆ ಶುದ್ಧವಾದ ನೀರಿನಲ್ಲಿ ಒಂದ್ಸಲ ನೀಟಾಗಿ ತೊಳ್ಕೊಂಡು ಬಟ್ಟೆಯಲ್ಲಿ ನೀರನ್ನು ಚೆನ್ನಾಗಿ ಒರೆಸಿಡಬೇಕು. ಈ ವಿಧಾನ ನಿಮಗೆ ಗೊತ್ತಾದರೆ ಇನ್ನು ಮುಂದೆ ದೇವರ ಮನೆಯ ಪಾತ್ರೆಗಳೆಲ್ಲ ಪಳಪಳ ಅಂತ ಹೊಳಿತಿರುತ್ತೆ. ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ನೀವು ಸಹ ಟ್ರೈ ಮಾಡಿ, ಕಮೆಂಟ್ ಮಾಡಿ. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಎಲ್ಲರಿಗೂ ಧನ್ಯವಾದಗಳು.